ನಮಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಗೋಲ್ ಅದು ನಮ್ಗೊಂದು ಖುಷಿ ಇತ್ತು. 2500 RP ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಇವತ್ತು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಕಂಪನಿನಲ್ಲಿ 2500 RP ಕಂಪ್ಲೀಟ್ ಮಾಡಿಕೊಂಡು ಸೊ ಇವತ್ತು 4 ಲಕ್ಷ ರೂಪಾಯಿ ಕಾರ್ ಅಚೀವ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿ 4 ಲಕ್ಷ ರೂಪಾಯಿ ಫಂಡ್ ನ ತಗೊಂಡಿರುವಂತ ನಮ್ಮ ಗ್ರೇಟ್ ಲೀಡರ್. ಸೊ ವೆಲ್ಕಮ್ ಮಾಡೋಣ ಮುಖಾಂತರ ಮಿಸ್ಟರ್ ಸುದೀಪ್ ಗೌಡ ಸರ್ನ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಸರ್. ಪ್ಲೀಸ್ ಸರ್. ಎಸ್ ಒಂದು ಜೋರು ಚಪ್ಪಾಳೆ. ಸೊ ನಮ್ಮ ಮ್ಯೂಸಿಕ್ ಅವರು ಬೇಕು ಅಂತ ಹಾಕಲ್ಲ. ಓಕೆ ಎಸ್ ಅವರಿಗೆ ಆನರಿಂಗ್ ಮಾಡೋದಕ್ಕೆ ಸೊ ನಮ್ಮ ಮಾರ್ಕೆಟಿಂಗ್ ಲೀಡರ್ ಅಂತ ರಾಹುಲ್ ಶರ್ಮಾ ಸರ್ನ ಸ್ಟೇಜ್ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಸರ್. ಎಸ್ ಪ್ಲೀಸ್ ಸರ್. ಸರ್ ಚಪ್ಪಾಳೆ ಕೊಡಿ ಸರ್. ಸರ್ ಅವಾಗಲೇ ಹೇಳಿದೆ ನಿಮ್ಗೆ ರೆಫ್ರಿಜರೇಟರ್ ಎಷ್ಟು ಕೊಡ್ತೀನಿ ಅಂತ ಹೇಳಿದೆ. ಎಷ್ಟು ರೂಪಾಯಿ? ಸೊ ಇವಾಗ ಹೇಳ್ತಾ ಇದ್ದೀನಿ ಕೇಳಿ. ಒಂದು ಅಲೋ ಸೇತು ಸರ್. ಸಾರಿ ಓಕೆ. ಸೊ ರೆಫ್ರಿಜರೇಟರ್ನ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಇವಾಗ ಹೇಳ್ತೀನಿ ಕೇಳಿ. ಎಲೆಕ್ಟ್ರಿಕ್ ಬೈಕ್ ಯಾರಿಗೆ ಬೇಕು? ಹಲೋ ಎಲೆಕ್ಟ್ರಿಕ್ ಬೈಕ್ ಯಾರಿಗೆ ಬೇಕು ಸರ್? ಅದನ್ನು 100 ರೂಪಾಯಿ ಕೊಡ್ತೀನಿ ಸರ್. ನಂಬಿಕೆ ಇಲ್ವಾ? ನಂಬಿ ಸರ್. ನಂಬಬೇಕು. ನಂಬಿದ್ರೆ ತಾನೇ ಬರೋದು. ಸರ್ 100% ಕೊಡ್ತೀವಿ ಅಂದಮೇಲೆ ಕೊಡ್ತೀವಿ. ಅದು ನಿಮ್ಮ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ರೆ ನಿಮ್ಗೆ ಬರುತ್ತೆ. ಖಂಡಿತ ಈಗಲೇ ಕೊಡ್ತೀನಿ ನೋಡಿ. ಈಗ 100 ನಂಬಿ ಸರ್. ಬೆಳಿಗ್ಗೆ ಅಂತ ಹೇಳ್ತಾ ಇದ್ದೀನಿ ನಂಬಿ. ಸೊ ಖಂಡಿತ ಎಸ್ ಸರ್. ಸೊ ನಮ್ಮ ಗ್ರೇಟ್ ಲೀಡರ್ ಸುದೀಪ್ ಸರ್ ಸೊ ಇವತ್ತು 2500 RP ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವರ ಒಂದು ಟೈಮ್ ಅಭಾವ ಇದೆ. ನಿಜವಾಗ್ಲೂ ಇವತ್ತು ಏನ್ ಹೇಳಿದೀನಿ ನಿಮ್ಗೆ 100 ರೂಪಾಯಿಗೆ ಎಲೆಕ್ಟ್ರಿಕ್ ಬೈಕ್ ರೆಫ್ರಿಜರೇಟರ್ ಅಂತ ಏನ್ ಹೇಳಿದೀವಿ ಅದನ್ನೇ ಇವಾಗ ನೆಕ್ಸ್ಟ್ ನಿಮ್ಮೆಲ್ಲರಿಗೂ ಕೂಡ ಸರ್ಪ್ರೈಸ್ ಇರೋದು ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಾ ಸೊ ಓವರ್ ಟು ಸುದೀಪ್ ಸರ್ ಪ್ಲೀಸ್ ಸರ್. ನಮಸ್ಕಾರ. ಸೊ ಹೇಗಿತ್ತು ಎಲ್ಲ ಪ್ರೋಗ್ರಾಮ್ ಎಲ್ಲ ಟ್ರೈನಿಂಗು ಇನ್ಫಾರ್ಮೇಶನ್ ಸೂಪರಾ? ಓಕೆ ನಾನು ಜಾಸ್ತಿ ಮಾತಾಡಲ್ಲ, ಟೈಮಿನ ಅಭಾವ. ಸೊ ಸಿಂಪಲ್ ಆಗಿ ಮಾತಾಡ್ತೀನಿ. ಗ್ಯಾರಂಟಿ ಅವ್ರು ಹೇಳ್ದಂಗಲ್ಲ, ಗ್ಯಾರಂಟಿ ಕಡಿಮೆನೇ ಮಾತಾಡ್ತೀನಿ. ಸೊ ಎಲ್ಲ ಹಿಂಗೆ ಹೇಳ್ತಾರೆ ಜಾಸ್ತಿ ಮಾತಾಡ್ತಾರೆ ಅಂತಲ್ಲ. ಓಕೆ ಸೊ ಇವತ್ತು ನಾನು ಜಾಸ್ತಿ ಮಾತಾಡಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು 2500 RP ಯಾವ ತರ ಕಂಪ್ಲೀಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೇಳಕ್ ರೆಡಿ ಇದ್ದೀರಾ? ಎಸ್. ಸೊ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿ ಆದ್ಮೇಲೆ ಒಂದಷ್ಟು ಜನನ ತುಳಿದಾಕ್ಬಿಟ್ಟೆ. ಅದಕ್ಕೆ ನಾನು ಇಲ್ಲಿರೋದು. ಒಂದಷ್ಟು ಜನನ ತುಳಿದಾಕಿದೆ. ಅದು ಯಾರಪ್ಪ ಅಂದ್ರೆ ಒಂದು ನೆಗೆಟಿವಿಟಿ, ಇನ್ನೊಂದು ನಮ್ಮ ಒಂದು ಏನು ಈಗೋ ಇರುತ್ತೆ ಅದು, ಜೊತೆಗೆ ಕಂಫರ್ಟ್ ಝೋನ್. ಇದನ್ನೆಲ್ಲ ತುಳಿದೆ ನಾನು. ಅದು ತುಳಿದಿದ್ದಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನಿಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಲ್ವಾ? ಸೊ ತುಂಬಾ ಜನಕ್ಕೆ ಅನ್ಸುತ್ತೆ ಸುದೀಪ್ ಸರ್ಗೆ ಏನೋ ಲಕ್ಷ ಇನ್ಕಮ್ ಬರುತ್ತೆ ಅಂತ. ಎಸ್ ಖಂಡಿತ ಬರುತ್ತೆ. ಬಟ್ ನನಗೆ ಇವತ್ತು ಲಕ್ಷ ಬರ್ತಾ ಇದೆ. ಬಟ್ ಸ್ಟಾರ್ಟ್ ಮಾಡಿದಾಗ ನನಗೆ 500 ರೂಪಾಯಿಂದನೇ ವೀಕ್ಲಿ ಸ್ಟಾರ್ಟ್ ಆಗಿರೋದು. ನಂಬ್ತೀರಾ ನೀವು? ಆ ಒಂದು 500 ರೂಪಾಯಿ ಇನ್ಕಮ್ ತಗೊಳ್ಳಿಕ್ಕೆ 1 ತಿಂಗಳ ಮೇಲಾಗಿತ್ತು. ನಾನು ಸ್ಟಾರ್ಟ್ ಮಾಡಿ 1 ತಿಂಗಳ ಮೇಲೆ ನನಗೆ 500 ರೂಪಾಯಿ ಇನ್ಕಮ್ ಬಂದಿತ್ತು. ನಂಬ್ತೀರಾ? ಖಂಡಿತ ನಂಬಲೇಬೇಕು. ಯಾಕಂದ್ರೆ ನನಗೆ ಸ್ಟಾರ್ಟಿಂಗ್ ಇನ್ಕಮ್ ಬಂದಿದೆ ಅಷ್ಟೇನೆ. ಸೊ ನನಗೂ ತುಂಬಾ ನೆಗೆಟಿವಿಟಿ ಬಂತು. ತುಂಬಾ ಅಂದ್ರೆ ತುಂಬಾ. ಎಷ್ಟೋ ಜನ ಬರೋರು ಕೇಳೋರು, ಸರ್ ಬಿಸ್ನೆಸ್ ಇದು ಕಂಪ್ನಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಸರ್? ಈ ಮಂತ್. ಯಾಕಂದ್ರೆ ನಾನು 2024 ಮೇ 19ನೇ ತಾರೀಕು ಈ ಕಂಪ್ನಿಗೆ ಬಂದಿದ್ದು. ಸೊ ನನಗೆ ಮೇ ಅಥವಾ ಆ ಟೈಮಲ್ಲಿ ಬಂದವರೆಲ್ಲ ಹೇಳೋರು, ಎಷ್ಟು ಟೈಮ್ ಆಯ್ತು ನೀವು ಸ್ಟಾರ್ಟ್ ಮಾಡಿ? 15 ದಿನ ಆಯ್ತು. ಓ ನೋಡೋಣ, ನಾನೊಂದು 3 ತಿಂಗಳು ಬಿಟ್ಟು ನೀವು ನನಗೆ ಫೋನ್ ಮಾಡಿ ಈ ಕಂಪ್ನಿ ಇದ್ರೆ ನಾನು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಅದಾಯ್ತು. ಇನ್ ಕೆಲವರು ಹೇಳೋರು 6 ತಿಂಗಳು, ಇನ್ ಕೆಲವರು ಶಾರ್ಟ್ ಟರ್ಮ್ ದುಡ್ಡು ಮಾಡ್ಬೋದು, ಬನ್ನಿ ಸರ್ ಇದ್ಯಾವುದು ಗ್ರಾಸರೀಸ್ ಮಾಡ್ಕೊಂಡು ನೀವು ಪೈಸಾ ಬಿಸ್ನೆಸ್ ಹೇಳ್ತೀರಾ, ಇದ್ಯಾವ್ದು ಸರ್ ಇದು, ಬನ್ನಿ ಸರ್ ನನ್ನ ಜೊತೆ 90 ಡೇಸ್ ಅಲ್ಲಿ ಡಬಲ್. ಎಷ್ಟು? 90 ಡೇಸ್ ಅಲ್ಲಿ ಡಬಲ್. ಈ ತರದೆಲ್ಲ ಹೇಳೋರು. ತುಂಬಾ ಜನ ಬಿಸ್ನೆಸ್ ಪ್ಲಾನ್ ನ ಕೇಳ್ಬಿಟ್ಟು ನಮ್ಮ ಆಫೀಸಿಂದ ಸ್ವಲ್ಪ ಡೌನ್ ಅಲ್ಲಿ ಒಂದು ಹೋಟೆಲ್ ಇದೆ ಆರಾಧ್ಯ ಅಂತ, ನೀವು ನೋಡಿರ್ತೀರಾ ತುಂಬಾ ಜನ. ಅಲ್ಲಿ ನನ್ನೇ ಕರ್ಕೊಂಡವ್ರು, ಬನ್ನಿ ಸರ್ ಕಾಫಿ ಕುಡಿಯೋಣ ಅಂತ. ಬಂದಿರಲ್ಲ ಪಾಪ ಅಂತ ಅವ್ರ ಜೊತೆ ಹೋದ್ರೆ ಅವ್ರೊಂದು ಬಿಸ್ನೆಸ್ ಆಪರ್ಚುನಿಟಿ ಅಲ್ಲಿ ಹೇಳೋದು. ನನಗೆ ಹೆಂಗಿರ್ಬೇಕು ಯೋಚನೆ ಮಾಡಿ. ಇವತ್ತು ತುಂಬಾ ಜನ
ಒಂದು ಸಣ್ಣ ವಿಚಾರಕ್ಕೂ ನೆಗೆಟಿವ್ ಆಗ್ಬೇಡ ಅಂದ್ರೆ ಅವ್ರದ್ದು ಏನು ಅವ್ರೊಂದು ಕಾನ್ಫಿಡೆನ್ಸ್ ಇರುತ್ತೆ ಅದು ಕಡಿಮೆ ಆಗ್ಬಿಡುತ್ತೆ. ಸೊ ಯಾರಾದ್ರೂ ಅವ್ರ ಟೀಮಲ್ಲಿ ಯಾರಾದ್ರೂ ಒಬ್ರು ಅವ್ರಿಗಿಂತ ಬೇಗ ಅಚೀವ್ಮೆಂಟ್ ಆದ್ರೆ ಅದಕ್ಕೂ ಬೇಜಾರು ಮಾಡ್ಕೊತಾರೆ. ಸೀರಿಯಸ್ ಆಗಿ ಹೇಳ್ತೇನೆ, ಇಲ್ಲೇ ಇದ್ದಾರೆ ನಮ್ಮ ಉದಯ್ ಶೆಟ್ಟಿ ಸರ್, ನನ್ನ ಅಸೋಸಿಯೇಟ್ ಅವರು 50 RP ಆದಾಗ ನಂದು 25 RP. ನಂಬ್ತೀರಾ? ಆದ್ರೆ ನಾನು ಬೇಜಾರು ಮಾಡ್ಕೊಂಡಿಲ್ಲ, ಖುಷಿ ಮಾಡ್ಕೊಂಡೆ. ಯಾಕೆಂದ್ರೆ ನನ್ನ ಟೀಮಲ್ಲಿ ಒಬ್ರು ಬೆಳೆದ್ರೆ ಇಂಡಿವಿಜುವಲ್ ಕೆಲಸ ಮಾಡ್ತಾರೆ, ಅವ್ರಿಗೆ ಇನ್ಕಮ್ ಚೆನ್ನಾಗಿ ಬಂದ್ರೆ ನನ್ಗೆ ಬರಲ್ವಾ? ಸೊ ಈಸಿ ಆಗುತ್ತಲ್ವಾ ಬಿಸ್ನೆಸ್. ಸೊ ಆ ತರ ಕೆಲವೊಂದು ವಿಚಾರದಲ್ಲಿ ನಾವು ತುಂಬಾ ಕಲಿಬೇಕಾಗುತ್ತೆ. ಈ ಸಿಸ್ಟಮ್ ಇರೋದೇ ಆ ತರ. ತುಂಬಾ ಜನ ಅದನ್ನೂ ಸಹ ಬೇರೆ ತರ ತಗೊಳ್ತಾರೆ. ಖಂಡಿತ ನಿಮ್ ಟೀಮಲ್ಲಿ ಯಾರಾದ್ರೂ ಒಬ್ರು ಅಚೀವ್ಮೆಂಟ್ ಮಾಡ್ತಾರೆ ನಿಮ್ಗಿಂತ ಜೋರಾಗಿ ಅಂತಂದ್ರೆ ಖುಷಿ ಪಡಿ, ಅವಾಗ್ಲೇ ನಿಮ್ ಗೆಲುವು ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇದು ನಾನು ಅನುಭವಿಸಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನನ್ನ ಟೀಮ್ ಇವಾಗ ಇಲ್ಲಿ ಬಂದಿರೋರೆಲ್ಲ ಹೇಳಿದ್ರು ಏನು, ಸೊ ನಾನು ಅಚೀವ್ಮೆಂಟ್ ಮಾಡಿದ್ದೀನಿ, ನನ್ನ ಟೀಮಲ್ಲಿ ಅಷ್ಟು ಜನ ಇಷ್ಟು ಜನ ಇದಾರೆ ಅಂತ. ಇವರೆಲ್ಲರೂ ಇರೋದು ನನ್ನ ಟೀಮಲ್ಲೇನೆ ಅಲ್ವಾ? ಸೊ ಇವತ್ತು ನಾನು ಏಪ್ರಿಲ್ 12ನೇ ತಾರೀಕು ಕಾರ್ ತಗೊಳ್ತಿದ್ದೀನಿ, ಒಬ್ಬನೇ ತಗೊಳ್ತಾ ಇಲ್ಲ, ನನ್ನ ಜೊತೆ 10 ಜನ ಕಾರ್ ಕೊಡಿಸಿ ತಗೊಳ್ತಾ ಇದ್ದೀನಿ. ಇದಕ್ಕಿಂತ ಖುಷಿ ಬೇಕಾ? ಅಲ್ವಾ? ಸೊ ಹಾಗಾಗಿ ಏನೇ ಬರ್ಲಿ, ನಿಮ್ಗೆ ನೆಗೆಟಿವ್ ಬರ್ಲಿ, ಮಾತಾಡ್ತಾರೆ ರೀ, ಯಾರು ಬೇಡ, ಹೊರಗಡೆಯವ್ರು ಬಿಡಿ, ಮನೆಯವರೇ ಮಾತಾಡ್ತಾರೆ ನಮ್ಗಳ ಬಗ್ಗೆ. ಸೊ ನಿಮ್ಗೆ ಇದೆಲ್ಲ ಬೇಕಾ? ಊರು ತಿರ್ಕೊಂಡು ನಾನು ಅವಾಗಲೇ ಹೇಳಿದ್ನಲ್ಲ, ಕಂಫರ್ಟ್ ಝೋನ್ ಇದ್ದೆ. ಬೆಳಿಗ್ಗೆ ಮೊದಲು ನಾನು ಈ ಬಿಸ್ನೆಸ್ ಬರಕ್ ಮುಂಚೆ ನಂದು ಟ್ರಾವೆಲ್ಸ್ ನಡೆಸ್ತಾ ಇದ್ದೆ. ಸೊ ಬೆಳಿಗ್ಗೆ ಆರಾಮಾಗಿ ಎದ್ದು ಮಕ್ಕಳ ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿ ಆಮೇಲೆ ಆಫೀಸ್ಗೆ ಹೋಗ್ತಾ ಇದ್ದು. ಒಂದು 6-7 ಗಂಟೆಗೆ ಮನೆಗೆ ಬಂದ್ರೆ ಟಿವಿ ಅದು ಇದು ನಮ್ಮ ಟೈಮ್ ಅಷ್ಟೇ. ಅಂದ್ರೆ ಕಂಫರ್ಟ್ ಝೋನ್ ಇದೆ. ಈ ಬಿಸ್ನೆಸ್ ಬಂದ್ಮೇಲೆ ನಮ್ಮ ಮೈಸೂರ್ಲಿರ್ಬೋದು, ನಮ್ಮ ಚಾಮರಾಜನಗರ ಇರ್ಬೋದು, ಹುಬ್ಳಿ ಎಲ್ಲಾ ಕಡೆ ಒಂದೊಂದು ವಾರ 2-2 ವಾರ ಹೋಗಿ ಟೀಮ್ನ ಡೆವಲಪ್ಮೆಂಟ್ ಮಾಡಿದ್ವಿ. ಆ ಟೈಮಲ್ಲಿ ಮನೆಯಲ್ಲೂ ಸಹ ಸ್ಟಾರ್ಟ್ ಆಯ್ತು ನೆಗೆಟಿವ್. ನಿಮ್ಗೆ ಯಾಕೆ ಬೇಕಿದೆಲ್ಲ? ಏನೋ ನಿಮ್ಗೆ ಯಾಕೆ ಬೇಕಿದೆಲ್ಲ? ಆರಾಮಾಗಿ ನೀವೇ ಒಂದಷ್ಟು ಜನ ಕೆಲಸ ಕೊಟ್ಟಿದ್ದೀರಾ, ಆರಾಮಾಗಿ ಅದನ್ನೇ ಡೆವಲಪ್ ಮಾಡಬಹುದಲ್ಲ ಅಂತೇಳಿ. ಬಟ್ ಅವ್ರಿಗೆ ಏನ್ ಗೊತ್ತು, ಅಲ್ಲಿ ಬರೀ ನಾನು ಒಬ್ಬನೇ ಬೆಳೀತಿದ್ದೆ, ಇಲ್ಲಿ ಎಷ್ಟೊಂದು ಜನ ಬೆಳೆಸಕ್ಕೆ ಅವಕಾಶ ಸಿಕ್ಕಿದೆ. ಇಂಥ ಒಂದು ಅಪರ್ಚುನಿಟಿನ ನಾನು ಮಿಸ್ ಮಾಡ್ಕೊಂಡಿಲ್ಲ, ಅದನ್ನ ಯೂಸ್ ಮಾಡ್ಕೊಂಡೆ. ಇವತ್ತು ಇಷ್ಟೊಂದು ಜನ ಅಚೀವರ್ಸ್ ಕ್ರಿಯೇಟ್ ಆಗ್ತಿದ್ದಾರೆ. ಸೊ ಒಂದು 25 RP ಒಂದು ಮಾಡಿಸ್ಬೇಕು ಅಂತಂದ್ರೆ ಎಷ್ಟೋ ತಿಂಗಳು ಬೇಕಾಗ್ತಿತ್ತು ನಮ್ಮ ಕಂಪ್ನಿಯಲ್ಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಇವತ್ತು ಡೈಲಿ ಅಚೀವರ್ಸ್ ಕ್ರಿಯೇಟ್ ಆಗುತ್ತೆ, ಡೈಲಿ ಅಚೀವರ್ಸ್ ಕ್ರಿಯೇಟ್ ಆಗ್ತಿದೆ ಅಂತ ಒಂದು ಸಂಸ್ಥೆಯಲ್ಲಿ ಇದೀವಿ. ಸೊ ಹಾಗೇನೆ ನಾವು ಸ್ಟಾರ್ಟ್ ಮಾಡಿದಾಗ 3 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಮಾಡಿರೋಂಥ ಕಂಪ್ನಿ ಇವತ್ತು 1000 ಪ್ರಾಡಕ್ಟ್ಗಳಿದೆ ನಮ್ಮ ವೆಬ್ಸೈಟ್ ಅಲ್ಲಿ. ಅದೇ ತರ ಜಸ್ಟ್ ಗ್ರಾಸರೀಸ್ ನ ತಗೊಂಡ್ರೆ ಇವತ್ತು ನೀವು ಬಿಸ್ನೆಸ್ ನ ಮಾಡಬಹುದು. ಕರೆಕ್ಟಲ್ಲ? ಮೊದಲು ಹೇಳ್ತಾ ಇದ್ವಿ ಅದೇನಪ್ಪ ಅಂದ್ರೆ ಕಾರ್ಡ್ ಯೂಸ್ ಮಾಡಿ ತಗೊಳ್ಳಿ ಅನ್ನೋ ತರದಲ್ಲಿ. ಬಟ್ ಇವತ್ತು ನಮ್ಮದೇ ಆದಂತ ಸೂಪರ್ ಮಾರ್ಕೆಟ್ಗಳು ಲಾಸ್ಟ್ 2024-25 ಏಪ್ರಿಲ್ ಅಲ್ಲಿ ನಾವೊಂದು ಸೂಪರ್ ಮಾರ್ಕೆಟ್ ಪ್ಲಾನ್ ನ ಕಂಪನಿಯಿಂದ ಅನೌನ್ಸ್ ಆಯ್ತು. ಬಟ್ ಇವತ್ತು ನಮ್ದೇ ಆದಂತ 5 ಸೂಪರ್ ಮಾರ್ಕೆಟ್ ಇದೆ ಇವತ್ತು. ಓಕೆ, ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ಕಂಪ್ನಿ ಕಡೆಯಿಂದ ಆಗ್ತಾ ಇದೆ. ಕಂಪ್ನಿ ಸ್ಪೀಡಾಗಿ ಬೆಳೀತಾ ಇದೆ, ಅದರ ಜೊತೆಗೆ ನಮಗೂ ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದೆಲ್ಲದನ್ನು ನಾವೆಲ್ಲರೂ ಯೂಸ್ ಮಾಡ್ಕೊಂಡು ಅಂತ ಹೇಳ್ತಾ, ಅದೇ ತರ ಒಂದು ಗ್ರೇಟ್ ಒಂದು ಇದಿದೆ, ನಮ್ದೊಂದು ಈವೆಂಟ್ ಇದೆ. ಇವತ್ತು ನೀವೆಲ್ಲ ನೋಡ್ತಾ ಇರೋಂಥದ್ದು ಜಸ್ಟ್ ಊಟದಲ್ಲಿ ಒಂದು ಉಪ್ಪಿನಕಾಯಿ ಅಷ್ಟೇ. ಸೊ ನಿಜವಾದ ಹಬ್ಬ ಎಲ್ಲಿದೆ ಅಂತಂದ್ರೆ ಏಪ್ರಿಲ್ 12ನೇ ತಾರೀಕು. ನಿಮ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ಯಾರಿಗೆ ಇರ್ಬೋದು, ಏನೇ ಕೆಲಸ ಇರ್ಬೋದು, ಎಲ್ಲದನ್ನು ಬದಿಗಿಟ್ಟು ಫ್ರೀ ಮಾಡ್ಕೊಂಡು ಈ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡಿ. 100% ಹೇಳ್ತೇವೆ, ಶಿವ ಸರ್ ಆಗ್ಲೇ ಬೆಳಗ್ಗೆನೆ ಹೇಳಿದ್ರು, 100% ನಮ್ಮ ಜೊತೆ ಇದ್ರೆ ನಾವು ನಿಮ್ಮನ್ನ ಕರೋಡ್ಪತಿ ಮಾಡ್ತೇವೆ, ಬಟ್ ನೀವು ಅದಕ್ಕೆ ಜೊತೆ ಆಗ್ಬೇಕಷ್ಟೇ. ಸೊ ಯಾರೆಲ್ಲ ಕರೋಡ್ಪತಿ ಆಗ್ಬೇಕು ಸ್ಮಾರ್ಟ್ ಕುಕ್ಕಲ್ ಅಂತಿದೆ, ನೀವು ನಮ್ಮ ಜೊತೆಗಿರಿ. ಜೊತೆಗೆ ನಮ್ಮ ಈ ಒಂದು 12ನೇ ತಾರೀಕು ಪ್ರೋಗ್ರಾಮ್ ಏನಿದೆ ಅದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಸೊ ಇಂಥ ಒಂದು ಗ್ರೇಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿ ಆ ಒಂದು ಆಪರ್ಚುನಿಟಿನ ನನ್ನ ತನಕ ತಲುಪಿಸಿದಂತ ನಮ್ಮ ದೀಪಗೌಡ ಸರ್ಗೆ ಧನ್ಯವಾದ ಹೇಳ್ತಾ, ಅದೇ ತರ ನಮ್ಮ ಮಾರ್ಕೆಟಿಂಗ್ ಹೆಡ್ ಆಗಿರತಕ್ಕಂಥ ರಾಹುಲ್ ಶರ್ಮಾ ಸರ್ಗೂ ಧನ್ಯವಾದ ಹೇಳ್ತಾ, ಹಾಗೆ ನನ್ನೆಲ್ಲ ಅಚೀವ್ಮೆಂಟ್ಗೆ ನನ್ನ ಜೊತೆ ಆಗಿದಂತ ಎಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್, ಥ್ಯಾಂಕ್ ಯು. ಸೊ ಇವತ್ತು ಇಷ್ಟು ಜನಕ್ಕೆ ಅಚೀವ್ಮೆಂಟ್ ಅನ್ನ ಮಾಡಿಸಿ, ಅವರು ಕೂಡ ಅಚೀವ್ಮೆಂಟ್ ಅನ್ನ ಮಾಡಿ ಇವತ್ತು 2500 RP ಬ್ರ್ಯಾಂಡ್ ನ್ಯೂ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಒಂದು ಜೋರು ಚಪ್ಪಾಳೆ ಕೊಡೋಣ. ಎಸ್ ಸರ್. ಸೊ ಹಾಗೆ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್